ಹೇ ಗಾಯ್ಸ್, ಗುಡ್ ಆಫ್ಟರ್ನೂನ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗೇ ಇದ್ದೀನಿ ಗೈಸ್. ನೋಡಿ, ನನಗೆ ಸ್ಟಿಕ್ ಆಗಲ್ಲ, ಬಿಕಾಸ್ ಸ್ವೆಟ್ ಆಗುತ್ತೆ ಅಲ್ಲ ಮುಖ, ಅದಕ್ಕೆ. ಹಾಂ ಗೈಸ್, ಇವತ್ತು ಮಧ್ಯಾಹ್ನ, ಈಗ ಟೈಮ್ ಎಷ್ಟು ಗೊತ್ತಾ? 2:15. ಸೊ ಈಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಇವತ್ತು ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಒಂದು ಶಾಪಿಂಗ್ ಹೋಗ್ಬಿಟ್ಟು ಬರೋಣ ಲೈಟಾಗಿ. ಬೇಜಾರಾಗಿದೆ, ಶಾಪಿಂಗ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಒಂದು ಶಾಪಿಂಗ್ ಮಾಡ್ಕೊಂಡು ಬರೋಣ. ಏನಪ್ಪ ಅದು ಶಾಪಿಂಗ್ ಅಂತ ನಿಮಗೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ, ಇಲ್ಲಾಂದರೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸದ್ಯ ಹೊರಡೋಣ ಅಲ್ಲ. ನಮ್ಮೂರಲ್ಲಿ ಆ್ಯಕ್ಚುಲಿ ಶಾಪಿಂಗ್ ಮಾಡೋಕ್ಕಾಗಲ್ಲ, ಬಿಕಾಸ್ ಎಲ್ಲೋ ಒಂದು ಕಡೆ ಚೆನ್ನಾಗಿರೋದು ಸಿಗುತ್ತೆ, ಬಟ್ ಅಲ್ಲಿ ಕಾಸ್ಟ್ಲಿ. ಸೊ ಹಾಗಾಗಿ ಇಲ್ಲಿ ಬೇಡ. ನಾವು ಈಗ ಎಲ್ಲೋಗೋಣ ಗೊತ್ತಾ? ಕುಮಟಾ ಹೋಗೋಣ ಬನ್ನಿ. ಶೆಕೆ ಆಗ್ತಾ ಇದೆ. ಸೊ ಈಗ ನಾನು ಇಲ್ಲಿಂದ ಹೊರಟು ಕುಮಟಾ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ಹೆಂಗೆ ಮಾಡೋದು ಗೊತ್ತಿಲ್ಲ. ಸೊ ಚಿಂಟುನ್ ಬೇರೆ ಕರ್ಕೊಬರ್ಬೇಕು ಅಲ್ಲ, ಎಲ್ಲದಕ್ಕೂ ಅರೇಂಜ್ ಮಾಡಬೇಕು. ನಾನು ಎಲ್ಲೋದ್ರೂ ನನ್ನ ಮಗ ನನ್ನ ತಲೆ ಮೇಲೆ ಕೂತಿರ್ತಾನೆ. ಸೊ ಅವನಿಗೇನಾದರೂ ಒಂದು ದಾರಿ ಮಾಡಿ ಆಮೇಲೆ ನಾನು ಬೇರೆ ಕೆಲಸಗಳನ್ನ ಮಾಡ್ಕೋಬೇಕು. ಸೊ ಚಿಂಟು ಸ್ಕೂಲ್ 4:20ಕ್ಕೆ ಬಿಡುತ್ತೆ. ಅಷ್ಟರಲ್ಲಂತೂ ನನಗೆ ಬರೋಕ್ಕಾಗಲ್ಲ. ಏನು ಮಾಡೋದು ಹೇಳೋಣ, ಪಿಕ್ ಮಾಡೋಕ್ಕೆ ಅಲ್ವಾ? ಸೊ ಇವಾಗ ನಾವು ಸದ್ಯ ಇಲ್ಲಿಂದ ಹೊರಡೋಣ. ಬೇಗ ಬರಬೇಕು ಅಂದರೆ ಬೇಗ ಹೋಗಬೇಕು. ಬನ್ನಿ, ಹೇಗೆ ಕಾಣ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಯಾವ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ಅಂತ. ಸೊ ನೋಡಿ, ನಾನಿವತ್ತು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇದು ಏನು ಹೊಸದಲ್ಲ, ಇದು ಆಲ್ರೆಡಿ ತೊಗೊಂಡು 10 ಇಯರ್ಸ್ ಮೇಲೆ ಆಗಿದೆ. 10 ಇಯರ್ಸ್ ಮೇಲೆ ಆಗಿದೆ ಗೈಸ್. ಇನ್ನು ಹೊಸದಿದ್ದಂಗಿದೆ ಅಲ್ಲ. ಇದು ಸಹ ನಾನು ಬ್ಯಾಂಗ್ಳೂರು ವೈಟ್ ಫೀಲ್ಡ್ ಫೋರಮ್ ಮಾಲಲ್ಲಿ ತೊಗೊಂಡಿದ್ದು, ಲೈಫ್ ಸ್ಟೈಲಲ್ಲಿ. ಸೊ ನೋಡಿ, ಚೆಂದ ಇದೆ ಅಲ್ಲ. ಇದು ಆ್ಯಕ್ಚುಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್, ಸಲ್ವಾರ್ ಸೂಟ್ ಅಲ್ಲ, ಇದು ಮಿಕ್ಸ್ ಆ್ಯಂಡ್ ಮ್ಯಾಚ್. ಬನ್ನಿ ಹೋಗೋಣ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಇದು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಫುಲ್ ಸ್ವೆಟ್ ಆಗ್ತಾ ಇದೆ ಗೈಸ್. ಹೇ ಗೈಸ್, ನೋಡಿ ನಿಮ್ಮ ಶ್ವೇ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ, ಕ್ಯೂಟಾಗಿ ಕಾಣ್ತಾ ಇದ್ದಾಳೆ. ಗೈಸ್, ನಾನು ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಆದರೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾ? ಕುಮಟಾಗೆ ಹೋಗ್ತಾ ಇದ್ದೀನಿ. ಯಾಕೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾ? ಗೊತ್ತಿಲ್ಲ, ಅದು ನನಗೆ ಗೊತ್ತು. ಸೊ ಹೇಳ್ತೀನಿ, ವೆಯ್ಟ್ ಮಾಡಿ. ಆದರೆ ಇಲ್ಲಿ ಕುಮಟಾ ಕಡೆಗೆ ಹೋಗೋಕ್ಕೆ ಒಂದು ಬಸ್ಸು ಇಲ್ವಲ್ಲ ಗೈಸ್. ಕಾದು ಕಾದು ಸಾಕಾಯ್ತು ಗೈಸ್. ಎಲ್ಲ ಬಸ್ಗಳು ಗೋಕರ್ಣ ಕಡೆಗೆ ಹೋಗ್ತಾ ಇದೆ. ಯಾಕಪ್ಪ ಅಂತ ಯೋಚನೆ ಮಾಡಿದ್ರೆ, ಥಿಂಕ್ ಮಾಡ್ತಾ ಇದ್ರೆ, ಅವಾಗ ಅಲ್ಲಿದ್ದವ್ರು ಹೇಳಿದ್ರು, ಇವತ್ತು ಗೋಕರ್ಣದಲ್ಲಿ ಜಾತ್ರೆ ಅಂತೆ. ನನಗೂ ವೆಯ್ಟ್ ಮಾಡಿ ಸಾಕಾಯ್ತು. ಆಮೇಲೆ ಒಂದು ಬಸ್ ಬಂತು ಗೈಸ್, ಮಂಗಳೂರು ಬಸ್ಸು. ಆದರೆ ಅದು ಹೊರಡೋದೆ, ಅಂದರೆ ಬಸ್ ಸ್ಟ್ಯಾಂಡಿಂದ ಹೊರಡೋದೆ 3:15 ಅಂತೆ. ನಾನು ಇಲ್ಲಿಂದ 3:15ಗೆ ಹೊರಟಿ ಅಲ್ಲಿ ಕುಮಟಾ ರೀಚ್ ಆಗಿ ಅಲ್ಲಿ ನನ್ನ ಕೆಲಸ ಮುಗಿಸೋದು ಯಾವಾಗ? ಅದು ಅಸಾಧ್ಯ. ನೋಡೋಣ, ಆದರೆ ನಾಳೆ ಬೇಗನೆ ಹೋಗೋಣ ಅಂತ ಅಂದ್ಕೊಂಡು ನನಗಿವತ್ತು ಯಾಕೋ ನನ್ನ ಹಣೆ ಬರದಲ್ಲಿಲ್ಲ ಬಸ್ ಹತ್ತೋದು ಅಂದ್ಬಿಟ್ಟು ನಾನು ವಾಪಸ್ ಬಂದೆ. ನಾನು ಏನು ಅನ್ಕೊಂಡಿದ್ದೆ, ನಾನು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೆ, ಅಲ್ಲಿಗಂತೂ ಹೋಗೋಕ್ಕಾಗಲಿಲ್ಲ, ಬಸ್ ಸಿಗಲಿಲ್ಲ. ವಾಪಸ್ ಏನೋ ಬಂದೆ, ಬಟ್ ವಾಪಸ್ ಮನೆಗೆ ಹೋಗಲಿಲ್ಲ. ಯಾಕೆ ಅಂದರೆ ನನಗನ್ನಿಸ್ತಾ ಇತ್ತು, ಇಲ್ಲ ಇವತ್ತು ಟೆನಿ ಕಾಸ್ಟ್ ನನಗೇನು ಅನ್ನಿಸ್ತಾ ಇದೆ ಅದು ನಾನು ತಗೊಳ್ಳೇಬೇಕು ಅಂತ. ಯಾಕೆ ಗೊತ್ತಾ? ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಯಾವಾಗ್ಲೂ ನಾನು ಪೂಜೆ ಮಾಡುವಾಗಲೆಲ್ಲ ಹೇಳ್ತಾ ಇದ್ರಿ, ರಾಯರ ಹತ್ರ ಜೋಡಿ ದೀಪ ಹಚ್ಚಬೇಕು, 2 ದೀಪ ಹಚ್ಚಬೇಕು ಅಂತ. ಹಚ್ಚಬೇಕು ಸರಿ, ಬಟ್ ಏನು ಮಾಡೋದು, ನನ್ನ ಹತ್ರ ಇನ್ನೊಂದು ಜೊತೆ ದೀಪ ಇರಲಿಲ್ಲ. ದೀಪ ಏನೋ ಇದೆ, ಆದರೆ ಅದು ದೀಪಾವಳಿ ಕಂಬ, ದೊಡ್ಡ ದೀಪ. ಸೊ ದೊಡ್ಡ ದೀಪ ದಿನ ಹಚ್ಚೋಕೆ ಚಂದ ಇರಲ್ಲ ಅಲ್ಲ, ಸ್ಮಾಲ್ ದೀಪಗಳು ಬೇಕು. ಬಟ್ ಏನು ಮಾಡೋದು, ಇರಲಿಲ್ಲ ಅಲ್ಲ, ತಗೋಬೇಕು ಅನ್ನಿಸ್ದಾಗ್ಲೆಲ್ಲ ಏನಾದರೂ ಒಂದು ಅಡ್ಡ ಆಗ್ತಾ ಇತ್ತು. ಅನ್ನಿಸ್ತಾ ಇತ್ತು ತಗೋಬೇಕು ಅಂತ, ಬಟ್ ಆಗ್ತಾ ಇರಲಿಲ್ಲ. ಸೊ ನಾ ಏನ್ ಮಾಡಿದೆ, ಇವಾಗ ಹೇಗೂನು ರಾಯರದು ಹುಟ್ಟು ಹಬ್ಬ ಬಂತು ಅಲ್ಲ, ಮತ್ತೆ ನಾನು 5ನೇ
ವರ್ಷದ ಪಟ್ಟಾಭಿಷೇಕ ಬಂತು ಅಲ್ಲ, ಸೊ ಇದ್ರ ನೆನಪಿಗಾಗಿ ಆ್ಯಂಡ್ ರಾಯರ ಹುಟ್ಟಿದ ಹಬ್ಬದ ನೆನಪಿಗಾಗಿ ನಾನು ಏನಾದರೂ ಒಂದು ರಾಯರ ಹೆಸರು ಹೇಳ್ಕೊಂಡು ತಗೋಬೇಕು ಅಂತ ಅನ್ನಿಸ್ತು. ಸೊ ಆವಾಗ ನನಗೆ ದೀಪ ತಗೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ಬಂದಿದ್ದೀನಿ. ನನಗೆ ಯಾವಾಗಲೂ ಮೆಮೊರೀಸ್ನ ಕಲೆಕ್ಟ್ ಮಾಡೋದು ಅಂದರೆ ಇಷ್ಟ. ಇದು ಜಾಸ್ತಿ ಇರೋದಿಲ್ವಾ, ಗುಂಡಿ ಜಾಸ್ತಿ ಇರೋದು? ನನಗೆ ಅಲ್ಲಿ ಹೋದಾಗ ಅದು ತಗೋಬೇಕು, ಇದು ತಗೋಬೇಕು, ಎಲ್ಲ ತಗೋಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗೆ ಪುಟಾಣಿ ದೇವ್ರುಗಳು ಇತ್ತಲ್ಲ, ಸೊ ಅದು ಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ನಾನೀಗ ಬಂದಿರೋದೇನಕ್ಕೆ, ಆ ಕೆಲಸ ಫಸ್ಟ್ ಮಾಡೋಣ, ಅದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡು ಈಗ ನಾನು ಫೈನಲೈಸ್ ಮಾಡಿದ್ದೀನಿ. ಗೈಸ್, ಎಲ್ಲಿ ಬೇಕಾದರೂ ಹೋಗಿ ಸರ್ವೈವ್ ಆಗ್ಬೋದು. ಈ ಚಿನ್ನ ಬೆಳ್ಳಿ ಅಂಗಡಿಗೆ ಹೋಗ್ಬಿಟ್ಟು ಸುಮ್ಮನೆ ತಗೊಳ್ದನೆ ಇರೋದಿದೆಯಲ್ಲ, ಅದು ಮಾತ್ರ ತುಂಬ ಕಷ್ಟ ಗೈಸ್. ಸೊ ಇನ್ನು ಸ್ವಲ್ಪ ಹೊತ್ತು ಜಾಸ್ತಿ ಇದ್ರೂ ಅದು ಬೇಕು ಇದು ಬೇಕು ಅಂತ ಅನ್ಸುತ್ತೆ. ಬನ್ನಿ ಫಸ್ಟ್ ಇಲ್ಲಿಂದ ಖಾಲಿ ಮಾಡೋಣ, ಬಿಲ್ಲಿಂಗ್ ಮಾಡಿಸ್ಕೊಂಡು ಹೋಗ್ಬಿಡೋಣ. ಅಲ್ಲಿಂದ ಡೈರೆಕ್ಟ್ ಚಿಂಟು ಪಿಕ್ ಮಾಡೋಣ ಅಂತ ಬಂದೆ. ಟೈಮ್ ಬಂದು 4:20 ಸೊ ಚಿಂಟುನು ಕರೆಕ್ಟಾಗಿ ಬಂದ. ಈಗ ಪಿಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಚಿಂಟುಗೂ ಹೇಳಿರಲಿಲ್ಲ ಇವತ್ತು ಹೋಗ್ಬೇಕು ಅಂತ. ಆಲ್ ಆಫ್ ಎ ಸಡನ್ ಹೊರಡಬೇಕು ಅನ್ನಿಸ್ತು, ತಗೋಬೇಕು ಅನ್ನಿಸ್ತು, ಹೊರಟ್ಬಿಟ್ಟೆ. ಕುಮಟಾ ಹೋಗಿ ಬಂದ. ಹೌದಾ, ತಗೊಂಡ ಎಷ್ಟು? ಏನು ತಗೊಂಡೆ? ದೀಪ ಮಸಾಲ ಹೋಗಿದ್ದ ಬಂದ. ನನಗೇನು ತಗೊಂಡೆ? ಏನಿಲ್ಲ, ಕುಮಟಾದಲ್ಲಿ ಇಲ್ಲ, ನೀನೇನಾದ್ರು ತರಲೇಬೇಕು. ನೀನೇನು ಗೈಸ್ ಬಂದೆ, ತಗೊಂಡು ಬಂದೆ. ಅಮ್ಮ ಗೈಸ್, ಎಲ್ಲೋ ಹೋಗಬೇಕು ಅಂದ್ಕೊಂಡೆ, ಎಲ್ಲೋ ಹೋಗಿ ಬಂದೆ. ನಾನು ಎಲ್ಲೋ ಹೋಗಬಾರ್ದು ಅಂತ ಅಂದ್ಕೊಂಡಿದ್ನಲ್ಲ, ಅಲ್ಲೇ ಹೋಗ್ಬಿಟ್ಟು ಬಂದೆ. ಎಷ್ಟು ವಿಧಿ ವಿಪರ್ಯಾಸ ಅಲ್ಲ. ಗೈಸ್ ಬನ್ನಿ. ಆ್ಯಕ್ಚುಲಿ ನಾನಿವತ್ತು ಕುಮಟಾ ಹೋಗಬೇಕು ಅಂತ ಹೊರಟಿದ್ದು, ಅದು ಏನೇನೋ ಆಯಿತು. ಅಂಕೋಲಾದಲ್ಲಿ ಬೇಡ ತಗೊಳ್ಳೋದು ಅಂತ ಅಂದ್ಕೊಂಡೆ, ಬಟ್ ಕೊನೆಗೂ ಹೋಗಿ ಅಂಕೋಲಾದಲ್ಲೇ ತಗೊಳ್ಳೋ ಥರ ಆಯಿತು. ಸೊ ಹಂಗಿಟ್ರೆ ಸ್ಕ್ರ್ಯಾಚ್ ಆಗುತ್ತೆ, ಅದೆಲ್ಲಿಡ್ಬೇಕು ಅಲ್ಲಿಡು. ಹಂಗಿಟ್ಟು ಸ್ಕ್ರಾಚ್ ಆಗುತ್ತೆ. ಈಗ ಅದು ಕೆಳಗಡೆ ಅದು ಇದಾಗಲಿಲ್ಲ, ಸ್ಕ್ರ್ಯಾಚ್ ಆಗಲಿಲ್ಲ, ನೀನು ಹಿಂಗೆ ಪುಷ್ ಮಾಡಿದ್ದಕ್ಕೆ ಇಲ್ಲ ಆಗಿರೋದು, ಇಲ್ಲಿ ಹಾ, ಬರಲ್ಲ. ಅದು ಲೆಕ್ಕ ಬರುತ್ತೆ. ಲುಕ್ ವೈಸ್ ಎವ್ರಿಥಿಂಗ್ ಮ್ಯಾಟರ್ಸ್. ನೋಡಲ್ಲ. ನೋಡ್ಲಿ ಅಂತ ಮಾಡೋದಲ್ಲ, ಅದು ಹಾಕೊಳ್ಳೋದಲ್ಲ. ಫಾರ್ ಆರ್ ಕಂಫರ್ಟ್ ಝೋನ್. ಅದು ಕಾಣಲ್ಲ ಕೆಳಗೆ. ಅದು ಕಾಣ್ಲಿ ಅಂತ ಹಾಕೊಳ್ಳೋದಲ್ಲ. ಅಟ್ಲೀಸ್ಟ್ ನಾವೇ ಅದನ್ನ ನೋಡಿದಾಗ ನಮ್ಗೆ ಅದು ಇಷ್ಟ ಆಗ್ಬೇಕು. ಆಯ್ತಾಯ್ತು, ನಿಂಗೆ ಹೆಂಗೆ ಸೊ ಗೈಸ್ ಬನ್ನಿ, ಫೈನಲಿ ನಾನು ಅಂಕೋಲಾದಲ್ಲೇ ದೀಪ ತಗೊಬಂದೆ. ಯಾವ ದೀಪ ತಗೊಬಂದೆ, ಹೇಗಿದೆ ಅಂತ ನೋಡೋಣ ಬನ್ನಿ. ಬರ ಪ್ರೀತಿಯಿಂದ ತೈ. ನಂಗೆ ಬೇಕು ಅಂದರೆ ಬೇಕು ಗೈಸ್, ಅಷ್ಟೇ. ಒಳ್ಳೇದಾಗುತ್ತೆ, ಬೇಕು ಅಂದ್ರೆ ಬೇಕು ಅಷ್ಟೇ, ಗೊತ್ತಾಯ್ತಲ್ಲ. ಅದರಿಂದ ಒಳ್ಳೇದಾಗತ್ತೆ. ಸೊ ಹೀಗೆ ಏನೇನೋ ಥಾಟ್ಸ್ ಇರುತ್ತಲ್ಲ. ಇಂಥ ನಮ್ಮ ಹತ್ರ ಇಲ್ವಾ? ಇಲ್ಲ, ಕೊಡು. ನನಗೆ ಯಾಕೆ ಕರ್ದಿಲ್ಲ? ದೀಪ ನಾನು ಇವತ್ತು ತಂದಿದ್ದು ಗಾಯ್ಸ್. ಹೇಗಿದೆ, ಹೇಗಿದೆ? ಚೇರಾ? ಚೇರ್ ಅಲ್ವೋ. ದಿಸ್ ಇಸ್ ಕಾಲ್ಡ್ ಆಸ್ ಕಾಮಾಕ್ಷಿ ದೀಪ. ನೈಸ್. ನಮ್ಮ ಚಿಂಟು ತಲಹರಟೆ ಎಲ್ಲ ಕೇಳ್ತಾ ಇದ್ದ, ಅಮ್ಮ ಇದು ಸಿಲ್ವರಾ ಹಾಗೆ ಹೀಗೆ ಅಂತ. ಹೌದು ಪುಟ, ನೋಡು ಇದು 92.5 ಪ್ಯೂರಿಟಿ ಇರೋದು, ಹಾಲ್ ಮಾರ್ಕ್ ಇದೆ ಅಂತ ತೋರಿಸ್ತಾ ಇದ್ದೆ. ನೋಡು ಶ್ರಾಯನ, ಏನ ಇಷ್ಟ ಆಯ್ತಾ ನೋಡು. ನನಗೆ ನಮ್ಮ ಗೊತ್ತಾಯ್ತಿದೆ. ಚೆನ್ನಾಗಿದೆ. ಬೆಳ್ಳಿನ? ಹೌದು, ನಿನ್ ಕಣ್ಣಿಗೆ ಹೆಂಗ್ ಕಾಣ್ತಾ ಇದೆ ಗೈಸ್? ನೋಡಿ ಗೈಸ್, ಹಿಂಗ್ ಕೇಳ್ತಾನೆ. ನೋಡಿದಲ್ಲ, ಏನೋ ಇದೆ ನೆಟ್ಟಿಗೆ ಡಿಸೈನ್ ಎಲ್ಲ. ಅದೆಲ್ಲ ಹಾಗೆ ಮೈ ಇಂಪ್ರೆಷನ್ಸ್ ಡಿಸೈನ್.
ಗೈಸ್ ಹೇಗೆ ಅನ್ನಿಸ್ತಾ ಇದೆ ದೀಪ? ನನಗಂತೂ ಇಷ್ಟ ಆಯಿತು, ಚೆನ್ನಾಗಿದೆ. ತುಂಬ ದಿನದಿಂದ ತೊಗೋಬೇಕು ಅಂದ್ಕೊಂಡಿದ್ದೆ. ನಾನು ಅಂಕೋಲಾದಲ್ಲಿ ಯಾಕೆ ತೊಗೋಬಾರ್ದು ಅಂದ್ಕೊಂಡಿದ್ದೆ ಗೊತ್ತಾ? ಆ್ಯಕ್ಚುಲಿ ನಾನು ರೆಗ್ಯುಲರಾಗಿ ಹೋಗೋ ಜ್ಯುವೆಲ್ರಿ ಶಾಪಲ್ಲಿ ಲಾಸ್ಟ್ ಟೈಮ್ ನನಗೆ ಬೇಜಾರಾಗಿತ್ತು. ಹಾಗಾಗಿ ನಾನು ಈ ಸಲ ಅಲ್ಲಿ ನೆಕ್ಸ್ಟ್ ಟೈಮ್ ಹೋಗೋದೇ ಬೇಡ ಅಂತ ಅಂದ್ಕೊಂಡಿದ್ದೆ. ಏಕೆ ಅಂದರೆ ನಾನು ಲಾಸ್ಟ್ ಟೈಮ್ ಒಂದು ಪರ್ಲ್ ರಿಂಗ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಮುತ್ತಿಂದು. ಸೊ ಅದು ನನ್ನ ಹತ್ರ ಹಳೇದಿತ್ತು. ಅದು ಆ್ಯಕ್ಚುಲಿ ನಾನು ತೆಗೆಸ್ಬಿಟ್ಟಿದ್ದೆ, ಬಿಕಾಸ್ ಅದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಡಿಸೈನ್ ತುಂಬ ಕಿರಿಕಿರಿ ಅನ್ನಿಸ್ತಾ ಇತ್ತು. ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ಬಟ್ ಡಿಸೈನ್ ಕಿರಿಕಿರಿ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಅದನ್ನು ಬೇರೆದು ಮಾಡಿಸ್ಬೇಕು ಅಂತ ಅಂದ್ಕೊಂಡು ಮುತ್ತನ್ನ ತೆಗೆಸ್ಬಿಟ್ಟಿದ್ದೆ. ಸೊ ಆ ಮುತ್ತನ್ನ ತೆಗ್ಸಾದ್ಮೇಲೆ ಅದಕ್ಕೊಂದು ಡಿಸೈನ್ ಕೊಡಿಸಿ ಮಾಡಿಸ್ಬೇಕಲ್ಲ. ಸೊ ಅದನ್ನೆಲ್ಲ ಕೊಟ್ಟು ಹೇಳಿಬಿಟ್ಟು ಬಂದಿದ್ದೆ. ಬಟ್ ಅವ್ರೇನು ಮಾಡಿದ್ದಾರೆ, ಆವತ್ತಿನ ದಿನ ಅವರು ಅಡ್ವಾನ್ಸ್ ತೊಗೋಬೇಕಿತ್ತು, ಅವ್ರು ತೊಗೊಳ್ಳಿಲ್ಲ. ನಾನು ಫಸ್ಟು ಎನ್ಕ್ವೈರಿ ಮಾಡಿ ಕೇಳಿ ನೋಡ್ತೀನಿ, ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಅಂದರು. ಬಟ್ ಅವ್ರೇನು ಮಾಡಿದ್ದಾರೆ, ಎನ್ಕ್ವೈರಿ ಮಾಡಿದ್ದಾರೆ, ಅದು ಮಾಡೋಕ್ಕೂ ಕೊಟ್ಬಿಟ್ಟಿದ್ದಾರೆ. ಬಟ್ ಅದೆಲ್ಲ ಫೈನಲ್ ಆಗಿ ವಾಪಸ್ ಅದು ಬಂದ ಮೇಲೆ ನನಗೆ ಹೇಳ್ತಾ ಇದ್ದಾರೆ. ಸೊ ನನಗದು ಇಷ್ಟ ಆಗಲಿಲ್ಲ. ಯಾಕೆ ಗೊತ್ತಾ, ನಾನು ಆ ರಿಂಗ್ ಹಾಕೋಕ್ಕೆ ಅಂತ ಹೋದಾಗ ಆ ಪರ್ಲ್ನ ಅವ್ರ ಕೈಲಿ ಕೊಟ್ಟಾಗ ಗೋಲ್ಡ್ ಪ್ರೈಸ್ ಬಂದುಬಿಟ್ಟು 12,300 ಇತ್ತು. ಬಟ್ ಅವ್ರೇನದು ವಾಪಸ್ ನನಗೆ ಕಾಲ್ ಮಾಡಿ ಹೇಳಿದಾಗ 13,400 ರೂಪಾಯಿ. ಸೊ ಆಲ್ಮೋಸ್ಟ್ 1,000 ರುಪೀಸ್ ಜಾಸ್ತಿ ಆಗಿದೆ. ಅವ್ರು ಅವತ್ತಿನ ದಿನವೇ ಅದು ಯಾವತ್ತು ಅದು ರಿಂಗ್ ಆಗುತ್ತೆ ಅಂತ ಗೊತ್ತಾಗಿದ್ದ ದಿನ ಹೇಳಿದ್ರು ನನಗೆ ಅದೇ 12,300 500 ಈ ರೀತಿ ರೇಂಜಲ್ಲಿ ಸಿಕ್ಕಿರೋದು. ನಾನು ಅಡ್ವಾನ್ಸ್ ಮಾಡ್ತಾಯಿದ್ದೆ, ನನ್ನ ಹತ್ರ ಕ್ಯಾಶ್ ಇತ್ತು, ನಾನು ಮಾಡ್ತಾಯಿದ್ದೆ. ಬಟ್ ಅವ್ರು ಹೇಳಿರಲಿಲ್ಲ. ಸೊ ನನಗೆ ಬೇಜಾರಾಯಿತು. ಆಮೇಲೆ ಮತ್ತೆ ಅದು ನೆಕ್ಸ್ಟ್ ಬಂದು ಅಷ್ಟರಲ್ಲೇ ನಮ್ಮ ಚಿಂಟುಗೆ ನಾನು ಸ್ಕೂಲಿಂದ ಕರ್ಕೊಬರ್ಬೇಕು ಅದು ಇದು ಅಂತ ಆಯಿತು. ಮತ್ತೆ ನಾನು ಹೋಗೋದು ಇನ್ನೂ 2 ಡೇಸ್ ಲೇಟ್ ಆಯಿತು. ಸೊ ಅವಾಗ ಹೋದಾಗ ಅದು ಆಲ್ಮೋಸ್ಟ್ 15,000-16,000 ಆಗಿತ್ತು. ಸೊ ಐ ಸೆಡ್ ಇಲ್ಲ ಬೇಡ, ಇಷ್ಟೊಂದು ಕಾಸ್ಟ್ಲಿ ಇದೆ. ಮತ್ತೆ ಅವರು ಅದು ಆ್ಯಕ್ಚುಲಿ 13,400ಗೂ ಅಲ್ಲ, ಮತ್ತೆ ನಾನು ನೆಕ್ಸ್ಟ್ ಯಾವಾಗ ಹೋದಲ್ಲ ಆವತ್ತಿನ ಪ್ರೈಸಿಗೆ ಹಾಕ್ಕೊಡ್ತೀನಿ ಅಂದರು. ಇಲ್ಲ ಬೇಡ, ಯು ಬೆಟರ್ ಡೂ ಒನ್ ಥಿಂಗ್, ನನಗೆ ಮುತ್ತನ್ನ ವಾಪಸ್ ಕೊಟ್ಬಿಡಿ, ನಾನು ನೆಕ್ಸ್ಟ್ ಯಾವಾಗಾದರೂ ಮಾಡಿಸ್ಕೋತೀನಿ, ಸದ್ಯ ಬೇಡ ಅಂತ ಹೇಳಿ ನಾನು ಮುತ್ತನ್ನ ತೊಗೊಂಡು ಬಂದಿದ್ದೆ. ಹಾಗಾಗಿ ನಾನು ಮತ್ತೆ ಆ್ಯಕ್ಚುಲಿ ಅದು ಟ್ರಸ್ಟ್ ಇಶ್ಯೂಸ್ ಅಲ್ಲ, ನಾನು 15 ವರ್ಷದಿಂದ ಅವ್ರ ಹತ್ರನೇ ಹೋಗ್ತಾ ಇದ್ದೀನಿ. ಆದರೂ ಸಹ ಏನದು, ಅವರು ಅವತ್ತಿನ ದಿನ ಅಡ್ವಾನ್ಸ್ ತೊಗೋಬೋದಿತ್ತು, ತೊಗೊಳ್ಳಿಲ್ಲ. ಸೊ ನಾನು ಕೊಡೋಕೆ ರೆಡಿ ಇದ್ದೆ, ಅವತ್ತಿನ ದಿನವೇ ಮಾಡೋಕ್ಕೆ ಹಾಕ್ತೀನಿ ಅಂದೆ, ಅದು ಮಾಡಲಿಲ್ಲ ಅವರು. ಬಟ್ ಏನೋ ಒಂದು ಮಾಡ್ಬೋದಿತ್ತು. ಬಟ್ ಅವ್ರು ಅದೇನೂ ಮಾಡ್ದೇ ಆ ಮೊಮೆಂಟಲ್ಲಿ ಏನು ಪ್ರೈಸ್ ಇದೆ ಅದನ್ನೇ ಪೇ ಮಾಡಬೇಕು ಅಂದರು. ಸೊ ಇಲ್ಲ ಬೇಡ ಅಂತ ಹೇಳಿ ನಾನು ಬಂದಿದ್ದೆ. ಮತ್ತೆ ಹೋಗಬಾರ್ದು ಅಂತಲೂ ಅಂದ್ಕೊಂಡಿದ್ದೆ. ಬಟ್ ಏನದು ವಿಧಿ ಅಂತಾರಲ್ಲ ಹಾಗೆ, ನಾವೊಂದು ಅಂದ್ಕೊಂಡ್ರೆ ಅದೊಂದು ಆಗುತ್ತೆ ಅಂತಾರಲ್ಲ ಹಾಗೆ, ಮತ್ತೆ ಅದೇ ಶಾಪಲ್ಲಿ ಹೋಗಿ ತಗೊಳ್ಳೋ ಥರ ಆಯಿತು. ಗೈಸ್, ಕಾಮಾಕ್ಷಿ ದೀಪನ ಮನೇಲಿ ಹಚ್ಚಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಆ್ಯಂಡ್ ನನಗೂ ಸಹ ಹಚ್ಚಬೇಕು ಅಂತ ತುಂಬ ದಿನದಿಂದ ಇಷ್ಟ ಆಗಿತ್ತು. ಸೊ ವೈ ನಾಟ್ ಕಾಮಾಕ್ಷಿ ದೀಪ ಅಂದ್ಬಿಟ್ಟು ನಾನು ಈ ದೀಪ ತಂದಿದ್ದೀನಿ. ನನಗೆ ತುಂಬ ಇದೆಲ್ಲ ಗೊತ್ತಿಲ್ಲ, ತುಂಬ ಆರ್ಥೋಡಕ್ಸ್ ಅಲ್ಲ ನಾನು, ಬಟ್ ನನಗಿಷ್ಟ ಇತ್ತು. ಇವತ್ತು ಆ್ಯಕ್ಚುಲಿ ಇದೇ ದೀಪ ತೊಗೋಬೇಕು ಅಂತಲೂ ಏನು ಹೋಗಿರಲಿಲ್ಲ, ಅಚಾನಕ್ಕಾಗಿ ಈ ದೀಪ ತೊಗೊಂಡೆ. ಇರಲಿ, ದೇವರೇ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಪೂಜೆ ಮಾಡೋಣ, ಒಳ್ಳೆಯದಾಗಲಿ. ಆ್ಯಂಡ್ ತಂದಾದಮೇಲೆ ನೋಡಿದೆ ಎಲ್ಲ ಇದ್ರ ಬಗ್ಗೆ. ತರೋಕ್ಕಿಂತ ಮುಂಚೆ ಏನೂ ಇನ್ವೆಸ್ಟಿಗೇಷನ್ ಮಾಡಿಲ್ಲ. ತಂದಾದ್ಮೇಲೆ ನೋಡಿದೆ, ಕಾಮಾಕ್ಷಿ ದೀಪ ಒಳ್ಳೆಯದಂತೆ, ತುಪ್ಪದ ದೀಪ, ಕೊಬ್ಬರಿ ಎಣ್ಣೆ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಂತೆ. ಮತ್ತು ಇದನ್ನು ಪೂರ್ವ ದಿಕ್ಕು ಮತ್ತು ಉತ್ತರ ದಿಕ್ಕಿಗೆ ಮುಖ ಮಾಡಿ ಹಚ್ಚಬೇಕಂತೆ. ಸೊ ತುಂಬ ಒಳ್ಳೆಯದಂತೆ. ಮತ್ತು ಏನೇ ಸಂಕಲ್ಪ ಮಾಡಿದ್ರು ಆಗತ್ತಂತೆ, ಒಳ್ಳೆಯದು. ಮತ್ತು ಗೋಧೂಳಿ ಸಮಯದಲ್ಲಿ ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದಂತೆ. ಸೊ ಇನ್ನೂ ಎಲ್ಲ ತುಂಬ 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 ತಿಳ್ಕೊಂಡೆ ಈಗ. ಸೊ ಸಮಾಧಾನ ಆಯಿತು. ಫೈನಲಿ ನಮ್ಮ ತಿರುಪತಿ ತಿಮ್ಮಪ್ಪಂಗೆ ಲಕ್ಷ್ಮೀ ದೀಪ ಹಚ್ತಾ ಇದ್ದೀನಿ, ಕಾಮಾಕ್ಷಿ ದೀಪ. ಐ ಆಮ್ ಹ್ಯಾಪಿ. ಏನೋ ಒಂದು ಗೈಸ್, ಹೀಗೆ ಯಾವಾಗಲೂ ಚೆಂದ ಇರಲಿ. ತಂದಿದ್ದು ದೊಡ್ಡ ವಿಷಯ ಅಲ್ಲ, ನಾನು ಏನೇ ತಂದು ಮಾಡಿದ್ರೂ ಮನೆಗೆ ಒಳ್ಳೇದಾಗಬೇಕು. ಮನೇಲಿ ಯಾವಾಗಲೂ ನಗು, ಸುಖ, ಶಾಂತಿ ಎಲ್ಲ ಸಮೃದ್ಧವಾಗಿರಬೇಕು. ಧನ ಪ್ರಾಪ್ತಿ ಎಲ್ಲ ಸಮೃದ್ಧವಾಗಿರಬೇಕು ಅಷ್ಟೆ. ಸೊ ಬನ್ನಿ, ಇವಾಗ
ಇದನ್ನು ಇಲ್ಲೇ ಬಾಕ್ಸಲ್ಲಿ ಇಟ್ಬಿಟ್ಟು ನಾವು ಚಿಂಟುಗೆ ಸ್ನ್ಯಾಕ್ಸ್ ಮಾಡಿಕೊಡೋಣ. ಇಷ್ಟೆಲ್ಲ ಹೇಳಿದ್ದೀನಿ ಅಂದಮೇಲೆ ಮತ್ತೆ ನಿಮ್ಗೆ ಇನ್ನೊಂದು ಕ್ವಶನ್ ಅರೈಸ್ ಆಗುತ್ತೆ ಅಂತ ನಂಗೆ ಗೊತ್ತು. ಎಷ್ಟು ಗ್ರಾಮ್ ಇದೆ, ಇದಕ್ಕೆ ಎಷ್ಟು ಪೇ ಮಾಡಿದ್ರಿ ಅಂತ ಕೇಳ್ತೀರಾ ಅಲ್ವಾ? ಬನ್ನಿ ಹೇಳ್ತೀನಿ. ಇದಕ್ಕೆ ಅಂತ ಇನ್ನೊಂದು ವ್ಲಾಗ್ ಏನು ಅವಶ್ಯಕತೆ ಇಲ್ಲ, ಇದರಲ್ಲಿ ಹೇಳಿಬಿಡೋಣ ಗೈಸ್. ಇದು ಬಂದು 39 ಗ್ರಾಮ್ ಇದೆ. ನಾನು ಪೇ ಮಾಡಿರೋದು 12,000 ಆ್ಯಂಡ್ ಇದು ಬಂದು 92.5 ಪ್ಯೂರಿಟಿ ಇದೆ ವಿತ್ ಹಾಲ್ ಮಾರ್ಕ್ ಗೈಸ್. ರಾಯರ ಹೆಸರು ಹೇಳ್ಕೊಂಡು ಇವತ್ತು ಮನೆಗೆ ಕಾಮಾಕ್ಷಿ ದೀಪ ತಂದಿದ್ದೀನಿ. ಎಲ್ಲ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಬನ್ನಿ ಇವಾಗ ಚಿಂಟುಗೆ ಸ್ನ್ಯಾಕ್ಸ್ ಮಾಡಿಕೊಡೋಣ. ಅದೇನು ಬೇಕು ಅಂತ ನೋಡೋಣ. ಚಿಂಟುಗೆ ಇವತ್ತು ಪಾಪ್ಕಾರ್ನ್ ಮತ್ತು ವಾಟರ್ ಮೆಲನ್ ಕೊಡ್ತಾ ಇದ್ದೀನಿ ಸ್ನ್ಯಾಕ್ಸಿಗೆ. ಅವನು ವೆಯ್ಟ್ ಮಾಡ್ತಾ ಇದ್ದಾನೆ, ತೊಗೊಂಡೋಗಿ ಕೊಡೋಣ. ಅಣ್ಣ ಓದಲ್ವಾ? ಅದಕ್ಕೂ ಇದಕ್ಕೂ ಏನು ಸಂಬಂಧ? ಓದಕ್ಕಾಗಲ್ಲ. ಇಷ್ಟೆಲ್ಲ ಯಾಕೆ ತಂದೆ? ಇದೆಂತ ಇದು? ಏನು ವಾಟರ್ ಮೆಲನ್, ಹಿಂಗಿದೆ ಪಾಪ್ಕಾರ್ನ್. ನಮ್ಮ ಚಿಂಟು ಪ್ರಕಾರ ಇದೇನು ಹಿಂಗಿದೆ ಅಂತ ಕೇಳ್ತಾ ಇದ್ದಾನೆ ಅಲ್ವಾ? ಯಾಕೆ ಗೊತ್ತಾ? ಅವನಿಗೆ ಅಲ್ಲಿ ಪೆರಿ ಪೆರಿ ಹಾಕಿಲ್ಲ ಮತ್ತು ನಾನು ಚಾಟ್ ಮಸಾಲ ಹಾಕಿಲ್ಲ ಅಂತ. ಕೌಂಟ್ ಮಾಡ್ಕೊಂಡು ತಿನ್ನು. ಯಾಕೆ 1 2 3 ಅಂತ. ಯಾಕೆ? ಸುಮ್ಮನೆ. ಯಪ್ಪ ಗೈಸ್ ನೋಡಿ, ಬಟ್ಟೆ ಎತ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಎಲ್ಲಿಂದ ಬರ್ತವೆ ಇವು ಅಂತ. ಯಪ್ಪ, ನಮ್ಮ ಚಿಂಟು ಏನಾದರೂ ಚಾಕ್ಲೇಟ್ ಗೀಕ್ಲೇಟ್ ಇಟ್ಕೊಂಡವನ ಸಾಕ್ಸಲ್ಲಿ. ಗೈಸ್ ಇವತ್ತೇನಾಯಿತು ಗೊತ್ತಾ? ನಾಳೆ ಗುರುವಾರ ಅಲ್ಲ, ಹೂವು ತರೋದೇ ಮರ್ತುಬಿಟ್ಟಿದ್ದೀನಿ. ಸೊ ಇವಾಗ ಹೋಗಿ ನಾವು ಹೂವು ತೊಗೊಂಡು ಬರೋಣ ಬನ್ನಿ. ತುಳಸಿ ಇದೆಯಾ? ತುಳಸಿ ಇಷ್ಟೇನಾ? 10 ರೂಪಾಯಿ ಒಂದು. ಇದಲ್ಲ ಮಾಲೆ. ಮಾಲೆ ಮಾಲೀಕರ ಖಾಲಿ. ಹೂವು ಹೇಗೆ? ಯಾವುದಂದ್ರೆ ಅದು 150, ಅದು 150, ಇದು 150, ಅದೆಷ್ಟು? 100. ಬಿಡಿ ಹೂವು ಹೇಗೆ? ಅದು 100 ಗ್ರಾಮಿಗೆ 60 ರೂಪಾಯಿ. 100 ಗ್ರಾಮ್ಗೆ 60? 1/4 kg 60 ಕೊಡ್ತಾ ಇದ್ರು. 50 ರೂಪಾಯಿ. ಹಾಂ, ಹೋದ ವಾರ 1/4 kg 50 ರೂಪಾಯಿ. 4 ಕೆಜಿಗೆ? ಹಾಂ. 4 ಕೆಜಿ. ಇದು ಹೆಂಗೆ ಕೊಡ್ತೀರಾ? 150. ಕಮ್ಮಿ ಇಲ್ಲ? 40 ಕೊಡ್ತೇನೆ. 140. ಗೈಸ್ ಹೂವದ ರೇಟ್ ಅಂತೂ ಕೇಳೋಕ್ಕಾಗಲ್ಲ ಗೈಸ್. ಇಷ್ಟೊಂದು ದುಬಾರಿ ಆದರೆ ಹೇಗೆ ತೊಗೊಳ್ಳೋದು ಅಲ್ವಾ? ಖಾಲಿ ಇರಲಿಲ್ಲ. ನೋಡಿ ಕೇಳೋದು. ರೋಸು ಕೇಳು ಒಂದ್ಸತಿ. ನಿನ್ನಿಂದಾನೆ ಇಷ್ಟು ವೇಟ್ ಹಾಕೋದು ನಿಂತೀಯಲ್ಲ ಬಾಯ್ ಅಂತ. ಮಸಾಲ ಪುರಿ ಇದೆಯಾ? ಬಂದ್ ಮಾಡಿದ್ದೀವಿ ಇದಾರೆ. ಹಾಂ, ಅದೇ ಬಂದಾಗಿದೆ. ಅಂದರೆ ಸ್ಟಾಪ್. ನಾಳೆ ಏನು? ನೆಕ್ಸ್ಟ್ ಇಲ್ಲೇ ಬರೋದು ಅಣ್ಣ. ಪಾಪ ನಮ್ಮ ಚಿಂಟು ಬಂದಿದ್ದು ಖುಷಿಯಾಗಿ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ. ನೋಡಿದ್ರೆ ಹಿಂಗಾಯಿತು. ಈಗ ಸಿಗುತ್ತೆ. ಗೈಸ್ ಈಗ ಟೈಮ್ ಬಂದು 8 ಗಂಟೆ. ಚಿಂಟುಗೆ ಅನ್ನಕ್ಕಿಟ್ಟಿದ್ದೀನಿ. ಸೊ ಸಾರು ಬಿಸಿ ಮಾಡಿದೆ. ಸ್ವಲ್ಪ ಪಾತ್ರೆ ಇದೆ, ಸ್ನ್ಯಾಕ್ಸ್ ಮಾಡಿದ್ದೆ ಅಲ್ಲ, ಸೊ ಆ ಪಾತ್ರೆ ಇದೆ. ಈಗ ವಾಶ್ ಮಾಡಿಬಿಡೋಣ. ಗೈಸ್ ಪಾತ್ರೆ ಬೆಳಗಾಯಿತು. ಬನ್ನಿ ಚಿಂಟು ಏನು ಮಾಡ್ತಾ ಇದ್ದಾನೆ ಅಂತ ನೋಡೋಣ. ಮೇಲ್ಗಡೆ ರೂಮ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಚಿಂಟು ಪಪ್ಪ ಬಂದ. ಬನ್ನಿ ಅವನಿಗೆ ವಾಟರ್ ಮೆಲನ್ನ ಕೊಟ್ಬಿಟ್ಟು ಹೋಗೋಣ ಮೇಲೆ. ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲವ್ ಯು ಆಲ್ ಗೈಸ್.
ಟೈಮ್ ಬಂದು ರಾತ್ರಿ 8:30. ಸೊ ಚಿಂಟುಗೆ ಚಿಕನ್ ಚಾಪ್ಸಲ್ಲಿ ಊಟ ಮಾಡಿಸ್ದೆ. ಚಿಂಟು ಅವ್ರ ಅಜ್ಜಿ ಹೇಳಿದ್ರು ನೀನು ಫಿಶ್ ಕರಿನಲ್ಲಿ ಊಟ ಮಾಡು ಅಂತ. ಸೊ ಹಾಗಾಗಿ ಕೊಟ್ಟರು, ನಾನು ಅದನ್ನು ಹಾಕ್ಕೊಂಡೆ. ಸೊ ಪಲ್ಯ ಕೊಟ್ಟಿದ್ದಾರೆ, ಮತ್ತು ಪ್ರಾನ್ಸಿಂದು ಬಸಳೆ ಸೊಪ್ಪಿಂದು ಕೊಟ್ಟಿದ್ದಾರೆ, ಮತ್ತು ಫಿಶ್ ಕರಿ ಕೊಟ್ಟಿದ್ದಾರೆ. ಸೊ ಎಲ್ಲವುದು ಚೆನ್ನಾಗಿತ್ತು. ಕೊಟ್ಟಾಗ ನಾನೇನು ಬೇಡ ಅನ್ನಲ್ಲ, ಜಂಬನೂ ಆಡಲ್ಲ, ಆರಾಮಾಗಿ ಇಸ್ಕೊಂಡು ತಿಂದ್ಬಿಟ್ಟು ಆರಾಮಾಗಿರ್ತೀನಿ. ಸೊ ಗೈಸ್ ಸಖತ್ತಾಗಿದೆ. ನಿಮಗೂ ಬೇಕಾ? ಕಮೆಂಟ್ ಮಾಡಿ.